ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಜ್ಜಿಗೆಯಿಂದ ಮಾಡುವಂಥ ಒಂದು ಸಾರು ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಬೋಂಡನ ತೋರಿಸ್ತಾ ಇದ್ದೀನಿ. ಇದು ಜಾಸ್ತಿ ಟೈಮೇ ಇಲ್ಲದೇ ಇದ್ದಾಗ ಮಾಡ್ಕೊಳ್ಳುವಂಥದ್ದು. ಇದು ನಾನು ಮೊಸರು ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು. ಮಜ್ಜಿಗೆ ಇದ್ದರೆ ಮಜ್ಜಿಗೆನೇ ಬೆಸ್ಟ್ ಇರುತ್ತೆ, ರೆಡಿ ಆಗಿದ್ದರೆ ಮಜ್ಜಿಗೆ ಬೆಸ್ಟ್. ಅದು ನಾನು ಮೊಸರಲ್ಲಿ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. 3 ಬೆಳ್ಳುಳ್ಳಿ ಗೆಡ್ಡೆ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಒಂದು 10 ನಿಮಿಷದಲ್ಲಿ ನಮ್ಮ ಅಡುಗೆ ರೆಡಿ ಆಗಿಬಿಡುತ್ತೆ. ನಮಗೆ ಟೈಮೇ ಇಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಇದು ಕೆಲಸ. ಇದು ನಾನು ಮೊಸರು ಇರೋದನ್ನು ಮಜ್ಜಿಗೆ ಮಿಕ್ಸಿಗೆ ಹಾಕಿಬಿಟ್ಟು 1-2 ರೌಂಡ್ ತಿರುಗಿಸಿದ್ರೆ ಮಜ್ಜಿಗೆ ಆಗಿಬಿಡುತ್ತೆ. ನಿಮ್ಮ ಹತ್ರ ಮಜ್ಜಿಗೆ ರೆಡಿ ಇತ್ತು ಅಂದರೆ ಅದು ಇನ್ನೂ ಒಳ್ಳೆಯದಿದು. ಇದಕ್ಕೆ ಮಜ್ಜಿಗೆನ ಮಾಡ್ಕೊಂಡಿದ್ದಕ್ಕೆ ಈಗ 2 ಲೋಟ ನೀರನ್ನು ಹಾಕ್ಕೊಂಡ್ಬಿಟ್ಟು ಇನ್ನೂ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನಾನು 2 ಲೋಟ ನೀರನ್ನು ಹಾಕಿ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಉಪ್ಪು ಹಿಡಿಸುತ್ತೆ. ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕರಡಿಸ್ಕೋಬೇಕು. ಇದು ಏನು ಬಿಸಿ ಮಾಡೋದು, ಒಲೆ ಮೇಲೆ ಇಟ್ಟು ಕುದಿಸೋದು ಏನೂ ಇಲ್ಲ. ಇದು ಬರೀ ಹೀಗೆ ಮಜ್ಜಿಗೆನ ಉಪ್ಪು ಹಾಕ್ಕೊಳ್ಳೋದು, ಆಮೇಲೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋದು. ಈಗ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇದು ಜಜ್ಜಿಬಿಟ್ಟು ಹಾಕಬೇಕು, ಸಿಪ್ಪೆ ಸಮೇತ ಹಾಕಿದರೆ. ಇಲ್ಲದಿದ್ದರೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು. ಸಿಪ್ಪೆ ಸಮೇತ ಹಾಗೆ ಹಾಕಿದ್ರೆ ಮುಖದ ಮೇಲೆ ಸಿಡಿಯುತ್ತೆ ಅದು ಪಟ್ಟಂತ. ಅದಕ್ಕೆ ಸಿಪ್ಪೆನ ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು. ಮತ್ತು 3 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ಇದಕ್ಕೆ. 3 ಸ್ಪೂನ್ ಎಣ್ಣೆ ಕುದ್ಕಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದು ಬೆಳ್ಳುಳ್ಳಿನ ಕೆಂಪಗೆ ಹುರ್ಕೋಬೇಕು. ಇದು ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಸಣ್ಣ ಬೆಂಕಿನಲ್ಲಿ ಕೆಂಪಗೆ ಹುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಕೆಂಪಾದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ನಾವು. ಇದು ನಾನು ಗುಂಟೂರು ಮೆಣಸಿನ್ಕಾಯಿ 5 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಈ ಒಗ್ಗರಣೆನ ಆ ಮಜ್ಜಿಗೆಗೆ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು, ನಮ್ಮ ಮಜ್ಜಿಗೆ ಸಾರು ರೆಡಿ ಆಗೋಯ್ತು. ಇದು ದಿಢೀರಂತ ಮಾಡ್ಕೊಳ್ಳೋಂಥ, ಇದು ಬಿಸಿ ಮಾಡೋದಿಲ್ಲ, ಸಾರೇನು ಕುದಿಸೋದಾಗಲಿ ಏನಿಲ್ಲ. ಹಾಗೆ ಒಗ್ಗರಣೆ ಹಾಕಿಬಿಟ್ರೆ ಆಗೋಯ್ತು, ನಮ್ಮ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಇದು ನಮಗೆ ಟೈಮೇ ಇಲ್ಲ ಅಂತಂದಾಗ ಈ ಥರ ಮಾಡಿಕೊಂಡು ಅನ್ನ ಒಂದು ಸೈಡಲ್ಲಿ ಇಟ್ಕೊಂಡು ಅನ್ನ ಮಾಡ್ಕೊಂಬಿಟ್ಟು ಇದೊಂದು ಸಾರು ಮಾಡ್ಕೊಂಬಿಟ್ಟು, ನಮ್ಮ ದಪ್ಪ ಮೆಣಸಿನ್ಕಾಯಿ ಇದ್ದರೆ ಅದು ದಪ್ಪ ಮೆಣಸಿನ್ಕಾಯಿದು ಬೋಂಡ ಒಂದು ನಂಚ್ಕೊಳ್ಳೋಕ್ಕೆ, ಒಂದು ಮೆಣಸಿನ್ಕಾಯಲ್ಲಿ ಒಂದು 3 ಜನಕ್ಕೆ ಬೋಂಡ ಆಗುತ್ತೆ. ಆ ಥರ ಬೋಂಡ ಮಾಡಿಕೊಂಡು ಊಟ ಮಾಡ್ಬೋದು ಅಂತ ಈ ಮಜ್ಜಿಗೆ ಸಾರು ಜೊತೆಯಲ್ಲಿ ತೋರಿಸಿದ್ದೀನಿ. ಈ ದಪ್ಪ ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ ನಾನು ತೊಗೊಂಡಿರೋದು. 1 ಮೆಣಸಿನ್ಕಾಯಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಅದು ಚಿಕ್ಕ ಚಿಕ್ಕ ಪೀಸ್ಗಳು ನೋಡಿ, ಈ ಥರ ಒಂದೇ ಮೆಣಸಿನ್ಕಾಯಿ ಇದ್ದರೆ ಸಾಕು, ಒಂದು 3 ಜನಕ್ಕೆ ಊಟ ಮಾಡೋಷ್ಟು ಬೋಂಡ ಆಗುತ್ತೆ. ಚೆನ್ನಾಗಿ ನೋಡಿ ಇಷ್ಟಿಷ್ಟು ಚಿಕ್ಕ ಪೀಸ್ಗಳನ್ನು ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಚೆನ್ನಾಗಿ, ದಪ್ಪ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಬಿಟ್ಟು ಅದರದ್ದು ಬೀಜದ ಪಾರ್ಟ್ ಇರುತ್ತಲ್ಲ ಅದನ್ನು ತಕ್ಕೊಂಡಿದ್ದೀನಿ. ಗಡ್ಡೆ ಥರ ಇರುತ್ತಲ್ಲ ಅದನ್ನು ತಕ್ಕೊಂಬಿಟ್ಟಿದ್ದೀನಿ. ಈಗ ಇದಕ್ಕೆ ಚೂರುಗಳಿಗೆ ಒಂದು ಸ್ವಲ್ಪ ಇಂಗನ್ನು ಸಿಂಪಡಿಸ್ಕೋಬೇಕು. ಮತ್ತು 1 ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ರೆ ಅದಕ್ಕೆ ಎಲ್ಲ ಉಪ್ಪು ಇಂಗು ಎಲ್ಲ ತಾಕ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲಕ್ಕೆ ಆಮೇಲೆ ಒಂದು ಇದರಲ್ಲಿ ಪಾತ್ರೆಯಲ್ಲಿ ನಾನು ಚಿಲ್ಲಿ ಪೌಡ್ರು, ಒಣಮೆಣಸಿನ್ಕಾಯಿ ಪೌಡ್ರು, ಇಂಗು ಮತ್ತು ಉಪ್ಪು, ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಮತ್ತು ಚಿಲ್ಲಿ ಪೌಡ್ರು, ಮೆಣಸಿನ ಪುಡಿ ಅಂತೀವಲ್ಲ, ಮೆಣಸಿನ ಪುಡಿ, ಮತ್ತು 3 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ನೋಡಿ, 3 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಜೋಳದ ಹಿಟ್ಟು ಹಾಕ್ಕೊಂಡು ಈ ಚಿಲ್ಲಿ ಪೌಡ್ರು, ಇಂಗು, ಉಪ್ಪು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ ಪುಡಿನ ಹಾಕ್ಕೋಬೋದು. ಇಂಗನ್ನು ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ ಬೇಕಾದವರು ಜೀರಿಗೆಯನ್ನು ಹಾಕ್ಕೋಬೋದು ಜೊತೆಯಲ್ಲಿ. ಇಷ್ಟು ಕನ್ಸಿಸ್ಟೆನ್ಸಿಲಿ ಇದನ್ನು ಕಲಿಸ್ಕೊಂಡಿದ್ದೀನಿ ನೋಡಿ. ನೀರು ಹಾಕಿಬಿಟ್ಟು ಸುಮಾರು 1 ಲೋಟ ನೀರು ಹಿಡಿದಿದೆ ಇದಕ್ಕೆ. ಈಗ ನೋಡಿ ಅದನ್ನು ಪೀಸ್ಗಳನ್ನು ಎಣ್ಣೆ ಕಾಯಿಸಿದ್ದೀನಿ. ಈಗ ನೋಡಿ ಈ ಥರ ಪೀಸ್ಗಳನ್ನು, ಇಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಿದೆಯಲ್ಲ ಅದನ್ನು ಹಾಕಿಬಿಟ್ಟು ಅದನ್ನು ಇದರಲ್ಲಿ
ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ನೋಡಿ ಈ ಥರ ಮುಳುಗಿಸ್ಬಿಟ್ಟು ಅದರಲ್ಲಿ ಹಾಕ್ಕೊಂಡಿದ್ದೀನಿ, ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಇದು ಹೆಚ್ಚು ದಪ್ಪ ಮೆಣಸಿನ್ಕಾಯಿಗೆ ಹೆಚ್ಚು ಇದು ಹಿಟ್ಟು ಹಿಡಿಬೇಕಂತಿಲ್ಲ. ಸ್ವಲ್ಪ ಹಿಟ್ಟು ಹಿಡಿದ್ರೆ ಮೆಣಸಿನ್ಕಾಯಿನೂ ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ, ಅದರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ. ಹೀಗಾಗಿ ಅದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಈಗ ಕೆಂಪಗೆ ಹುರ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ, ಕೆಂಪಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ ನೋಡಿ. ಈ ಥರ ಮಾಡಿಕೊಂಡ್ರೆ ಇದು ಒಂಥರ 10 ನಿಮಿಷದಲ್ಲೇ ನಮಗೆ ಎಲ್ಲ ಇದನ್ನು ರೆಡಿ ಮಾಡ್ಕೋಬೋದು. ಇದು ಮಜ್ಜಿಗೆ ಸಾರು ಜೊತೇಲಿ ಇದು ನಂಚ್ಕೊಳ್ಳೋದಕ್ಕೆ ಇದನ್ನು ಈ ಥರ ಬೋಂಡ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಇದು ಟೇಸ್ಟ್ ಕೊಡುತ್ತೆ. ಇದು ನಮಗೆ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿದಾಗ ಈ ಥರ ಒಂದು ಅಡುಗೆನ ಮಾಡಿಕೊಂಡು ಸುಲಭವಾದ ರೀತಿಲಿ ಮಾಡ್ಕೋಬೋದು. ಇದನ್ನು ಅದೇನು ಕಷ್ಟವೇ ಇಲ್ಲ, ಬೇಗ ರೆಡಿ ಆಗಿಬಿಡುತ್ತೆ. ಮಜ್ಜಿಗೆ ಸಾರಂತೂ ನಾವು ಒಲೆ ಮೇಲಿಟ್ಟು ಕೂದಿಸೋದಾಗಲಿ ಎಂಥದೂ ಇಲ್ಲ. ಬರೀ ಒಂದು ಉಪ್ಪು ಹಾಕೋದು, ನಮಗೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು. ಅದಕ್ಕೆ ಉಪ್ಪು ಹಾಕೋದು ಮತ್ತು ಒಂದು ಒಗ್ಗರಣೆ ಹಾಕೋದು. ಇದು ಅಷ್ಟೇ, ಒಂದು ಮೆಣಸಿನ್ಕಾಯಿ ಇದ್ದರೆ ಸಾಕು. ಸಣ್ಣಗೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋದು, ಒಂದೇ ಇದರಲ್ಲಿ ಕರೆದು ಬಿಡೋದು, ಮುಳುಗಿಸ್ಬಿಟ್ಟು ಕರೆದು ಬಿಡೋದು. ಇಷ್ಟು ಮಾಡಿಬಿಟ್ರೆ ನೋಡಿ, ನಮ್ಮ ದಪ್ಪ ಮೆಣಸಿನ್ಕಾಯಿ ಬೋಂಡ ಮತ್ತು ಮಜ್ಜಿಗೆ ಸಾರು, ಕರಿಮಣ್ಣು ಅಂತ ನಾವು ಕರಿತೀವಿ, ನಾವು ಕೊಂಕಣಿಯಲ್ಲಿ ತಕ್ಕ ಕರಿಮಣ್ಣು ಅಂತ ಹೇಳ್ತೀವಿ. ಇದು ರೆಡಿ ಆಯಿತು. ಥ್ಯಾಂಕ್ ಯು, ಧನ್ಯವಾದಗಳು.